ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅರುಣ್. ನಿಮ್ಮೆಲ್ಲರಿಗೂ ಅರುಣ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಪಹಲ್ಗಾಮ್ ಅಟ್ಯಾಕ್ಗೆ ನಮ್ಮ ಭಾರತ ಯಾವ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡ್ತು ಅನ್ನೋದನ್ನ ತಿಳಿಯೋಣ. ಸೊ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಏಪ್ರಿಲ್ 22, 2025 ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪಾಕಿಸ್ತಾನ ಟೆರರಿಸ್ಟ್ ದಾಳಿಗೆ 26 ಜನ ಭಾರತೀಯರು ಸಾವನ್ನಪ್ತಾರೆ ಮತ್ತು 20ಕ್ಕೂ ಹೆಚ್ಚು ಜನರು ಗಾಯಗೊಳ್ತಾರೆ. ಮತ್ತು ಟೆರರಿಸ್ಟ್ ಅಟ್ಯಾಕ್ನಲ್ಲಿ ಸ್ಪೆಸಿಫಿಕ್ ಆಗಿ ಹಿಂದೂ ಪುರುಷರನ್ನೇ ಟಾರ್ಗೆಟ್ ಮಾಡಿ ಸಾಯಿಸಲಾಗಿದೆ. ಈ ಅಟ್ಯಾಕ್ ನಡೆಯುವಾಗ ಒಬ್ಬಳು ಮಹಿಳೆ ಟೆರರಿಸ್ಟ್ಗೆ ಹೇಳ್ತಾಳೆ, ನನ್ನ ಗಂಡನನ್ನು ಸಾಯಿಸಿದ್ಯಾ, ನನ್ನ ಯಾಕೆ ಉಳಿಸಿದ್ಯಾ, ನನ್ನನ್ನು ಸಾಯಿಸ್ಬಿಡು ಅಂತ. ಆಗ ಟೆರರಿಸ್ಟ್ ಹೇಳ್ತಾನೆ, ನಿನ್ನನ್ನು ಸಾಯಿಸೋದಿಲ್ಲ, ಹೋಗಿ ಮೋದಿಗೆ ಹೇಳು ಅಂತಾನೆ. ನೋಡಿದ್ರ ಸ್ನೇಹಿತರೆ, ಈ ಉಗ್ರರು ಭಾರಿ ಗನಂದಾರಿ ಕೆಲಸ ಮಾಡಿದ್ದೀವಿ ಅಂದ್ಕೊಂಡಿದ್ದಾರೆ. ಆದರೆ ಇವರಿಗೆ ಗೊತ್ತಿಲ್ಲ ಈ ಅಟ್ಯಾಕ್ನ ಪರಿಣಾಮವಾಗಿ ಭಾರಿ ಪ್ರಮಾಣದ ಬೆಲೆಯನ್ನು ಕಟ್ಟಬೇಕಾಗತ್ತೆ ಅಂತ. ಸೊ ಈಗ ಈ ಸಂದರ್ಭದಲ್ಲಿ ಈ ದಾಳಿಗೆ ಭಾರತ ಯಾವ ರೀತಿಯಲ್ಲಿ ಪ್ರತಿ ಉತ್ತರವನ್ನು ನೀಡುತ್ತೆ ಅನ್ನೋದು ಬಹಳ ಕುತೂಹಲವಿತ್ತು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಇಲಾಖೆಯೊಂದಿಗೆ ಸಭೆಯನ್ನು ಮಾಡ್ತಾರೆ. ಈ ಸಭೆಯಲ್ಲಿ ಗೃಹ ಸಚಿವರು, ರಕ್ಷಣಾ ಸಚಿವರು, 3 ಸೇನೆಯ ಮುಖ್ಯಸ್ಥರು ಮತ್ತು ರಾ ಮುಖ್ಯಸ್ಥರು ಕೂಡ ಪಾಲ್ಗೊಂಡಿರ್ತಾರೆ. ಇವರೆಲ್ಲರೂ ಸೇರಿ ಪಹಲ್ಗಾಮ್ ಅಟ್ಯಾಕ್ಗೆ ಪ್ರತಿ ಉತ್ತರವಾಗಿ ತೀರ್ಮಾನವನ್ನು ಕೈಗೊಳ್ತಾರೆ. ಅದೇನೆಂದರೆ ಸಿಂಧು ನದಿ ಒಪ್ಪಂದ ಅಮಾನತ್ತು ಮತ್ತು ವೀಸಾ ರದ್ದು. ಇದರಲ್ಲಿ ಪಾಕಿಸ್ತಾನಕ್ಕೆ ತುಂಬ ಎಫೆಕ್ಟಿವ್ ಆಗಿರುವಂಥ ತೀರ್ಮಾನ ಸಿಂಧು ನದಿ ಒಪ್ಪಂದದ ಅಮಾನತ್ತು. ಈ ಸಿಂಧು ನದಿ ಒಪ್ಪಂದ ಅಂದರೆ ಏನು, ಯಾವ ಥರ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, 19 ಸೆಪ್ಟೆಂಬರ್ 1960ರಲ್ಲಿ ಸಿಂಧು ನದಿ ಮತ್ತು ಅದರ ಉಪನದಿಗಳ ಬಳಕೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ನೀರಿನ ವಿತರಣಾ ಒಪ್ಪಂದ ಇದು. ಈ ಸಿಂಧು ನದಿ ಮತ್ತು ಅದರ ಉಪನದಿಗಳು ಟಿಬೆಟ್ ಮತ್ತು ಭಾರತದಲ್ಲಿ ಉಗಮವಾಗಿ ಭಾರತದ ಮೂಲಕ ಹರಿದು ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದಿಂದ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಈ ಒಪ್ಪಂದದ ಪ್ರಕಾರ ಭಾರತದಲ್ಲಿ ನೆಲೆಗೊಂಡಿರುವ 3 ಪೂರ್ವದ ನದಿಗಳಾದ ಬಿಯಾಸ್, ರಾವಿ ಮತ್ತು ಸಟ್ಲೆಜ್, ಈ 3 ನದಿಗಳ ಮೇಲೆ ನಿಯಂತ್ರಣ ಮತ್ತು ಆಡಳಿತ ಭಾರತಕ್ಕೆ ಸೇರಿದ್ದು. ಮತ್ತು ಪಶ್ಚಿಮದ ನದಿಗಳಾದ ಸಿಂಧು, ಚೀನಾಬ್, ಝೀಲಂ, ಈ ನದಿಗಳ ಮೇಲೆ ನಿಯಂತ್ರಣ ಪಾಕಿಸ್ತಾನಕ್ಕೆ ಸೇರಿದ್ದು. ಈ ನದಿಗಳ ನೀರನ್ನು ಸಂಗ್ರಹಿಸೋದು, ತಡೆಹಿಡಿಯೋದು ಮತ್ತು ದಿಕ್ಕನ್ನು ಬದಲಾಯಿಸುವಂಥ ಕೆಲಸವನ್ನು ಭಾರತ ಮಾಡಬಾರ್ದು. ಈ ರೀತಿಯ ಒಪ್ಪಂದ ಇದು. ಈ ಒಪ್ಪಂದಕ್ಕೆ ಆಗಿನ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಿ ಅಯೂಬ್ ಖಾನ್ ರವರು ಸಹಿಯನ್ನು ಹಾಕ್ತಾರೆ. ಈಗ ಪಹಲ್ಗಾಮ್ ಅಟ್ಯಾಕ್ನ ನಂತರ ಭಾರತ ಈ ಒಪ್ಪಂದವನ್ನು ಅಮಾನತುಗೊಳಿಸಿದೆ. ಈಗ ಭಾರತ ಈ ಒಪ್ಪಂದವನ್ನು ಅಮಾನತುಗೊಳಿಸೋದ್ರಿಂದ ಈ 3 ನದಿಗಳನ್ನು ತಡೆ ಹಿಡಿಬೋದು. ಈ 3 ನದಿಗಳನ್ನು ತಡೆ ಹಿಡಿದ್ರೆ ಪಾಕಿಸ್ತಾನಕ್ಕೆ 70% ನೀರೇ ಸಿಗೋದಿಲ್ಲ. ಸೊ ಅವರು ನೀರೇ ಇಲ್ಲದೆ ಬರಗಾಲದಿಂದ ಸಾಯ್ತಾರೆ. ಇದು ಭಾರತದ ಪ್ಲ್ಯಾನ್. ಆದರೆ ಇಲ್ಲಿ ಒಂದು ಭಾರತಕ್ಕೆ ಸಮಸ್ಯೆ ಇದೆ. ವರ್ಷದ ಪೂರ್ತಿ ನೀರು ಹರಿಯುವಂಥ ಈ ನದಿಗಳನ್ನು ಹೇಗೆ ತಡೆ ಹಿಡಿಯೋದು ಮತ್ತು ಇದರ ದಿಕ್ಕನ್ನು ಹೇಗೆ ಬದಲಾಯಿಸೋದು ಅನ್ನೋದು ದೊಡ್ಡ ಸಮಸ್ಯೆಯಾಗಿದೆ. ಇದನ್ನು ಹೇಗೆ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಭಾರತ ಈ ಸಿಂಧು ನದಿ ಒಪ್ಪಂದದ ಅಮಾನತು ಮಾಡಿದ ತಕ್ಷಣ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಭಯಗೊಂಡಿದ್ದಾನೆ. ಪಾಕಿಸ್ತಾನ ಈಗ ಭಾರತಕ್ಕೆ ಹೇಗಾರು ಮಾಡಿ ಪ್ರತಿ ಉತ್ತರ ನೀಡಬೇಕು ಅಂತ ವೀಸಾ ರದ್ದು ಮಾಡೋದು, ಇದನ್ನು ಭಾರತ ಕೂಡ ಮಾಡಿದೆ. ಹಾಗೆ ಪಾಕಿಸ್ತಾನ ಹೇಳುತ್ತೆ ಭಾರತದೊಂದಿಗೆ ಯಾವುದೇ ರೀತಿಯ ವ್ಯಾಪಾರವನ್ನು ನಾವು ಮಾಡಲ್ಲ ಅಂತ ಹೇಳಿದೆ. ಇವರು ವ್ಯಾಪಾರ ಮಾಡಲಿಲ್ಲ ಅಂದರೆ ನಮಗಿಂತ ಜಾಸ್ತಿ ಅವರಿಗೆ ನಷ್ಟ ಆಗುತ್ತೆ ಬಿಡಿ, ಇದರಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ. ಮತ್ತು ಇಲ್ಲಿ ಪಾಕಿಸ್ತಾನ ಒಂದು ಷಡ್ಯಂತ್ರವನ್ನು ರಚನೆ ಮಾಡಿದೆ. POK ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನ ಬಾರ್ಡರ್ ಆಗಿರುವಂಥ ಲೈನ್ ಆಫ್ ಕಂಟ್ರೋಲನ್ನು ಸಡಿಲಿಕೆ ಮಾಡಿದೆ. ಅಂದರೆ ಲೈನ್ ಆಫ್ ಕಂಟ್ರೋಲ್ ಬಾರ್ಡರ್ನಲ್ಲಿ ಕಡಿಮೆ ಜನ ಸೈನಿಕರನ್ನು ಹಾಕಿ ಭಾರತ ನಮ್ಮ ಮೇಲೆ ದಾಳಿ ಮಾಡಲಿ ಅಂತ ಕಾಯ್ತಾ ಇದೆ. ಭಾರತ ದಾಳಿ ಮಾಡಿದ ತಕ್ಷಣ ಪಾಕಿಸ್ತಾನ ಟರ್ಕಿ ಮತ್ತು ಚೀನಾ ಹತ್ರ ಹೋಗಿ ಭಾರತ ನಮ್ಮ ಮೇಲೆ ದಾಳಿ ಮಾಡ್ತು, ನಮಗೆ ಸಹಾಯ ಮಾಡಿ ಅಂತ ಸಹಾಯವನ್ನು ಪಡೆದು ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಯೋಜನೆಯನ್ನು ಮಾಡಿಕೊಂಡಿದೆ. ಸೊ ಈಗ ಭಾರತ ಪಾಕಿಸ್ತಾನದ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ಸೊ ಭಾರತ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಇದರ ಮಧ್ಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಬಂಡೀಪುರದಲ್ಲಿ ಭಾರತದ ಮಿಲಿಟರಿ ಮತ್ತು LET ಉಗ್ರರ ಸಂಘಟನೆ ನಡುವೆ ಗುಂಡಿನ ಚಕಮಕಿ ನಡೆಯುತ್ತೆ. ಇದರಲ್ಲಿ ಭಾರತ ದೊಡ್ಡ ಬೇಟೆಯನ್ನೇ ಆಡಿದೆ. LTಯ ಉಗ್ರ ಸಂಘಟನೆಯ ಟಾಪ್ ಕಮಾಂಡರ್ ಆಗಿರುವಂಥ ಅಲ್ತಾಫ್ ಲಲ್ಲಿಯನ್ನು ಕೊಂದು ಹಾಕಿದೆ.
ಮತ್ತು ಈ ಉಗ್ರರು ವಾಸವಿರುವಂಥ 2 ಮನೆಯನ್ನು ಧ್ವಂಸ ಮಾಡಿದೆ. ಈ ಗುಂಡಿನ ಚಕಮಕಿಯಲ್ಲಿ ಭಾರತದ 2 ಕಮಾಂಡರ್ ಮತ್ತು ಒಬ್ಬ ಸೈನಿಕ ಗಾಯಗೊಂಡಿದ್ದಾರೆ. ಇಲ್ಲಿ ಭಾರತ ಸುಮ್ಮನೆ ಏನು ಕೂತಿಲ್ಲ, ಯುದ್ಧಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಮತ್ತು ಈಗ ಭಾರತದ ವಾಯುಪಡೆ ಆಕ್ರಮಣ ಎಂಬ ಹೆಸರಿನಲ್ಲಿ ಯುದ್ಧ ಸಮರಾಭ್ಯಾಸವನ್ನು ಶುರು ಮಾಡಿದೆ. ಹಾಗೆ ನಮ್ಮ ಕಂಟ್ರೋಲಲ್ಲಿರುವಂಥ ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಎಲ್ಲಾದರೂ ಪಾಕಿಸ್ತಾನದ ಟೆರರಿಸ್ಟ್ಗಳು ನೆಲೆಗೊಂಡಿದ್ದಾರಾ ಅಂತ ನಮ್ಮ ಭಾರತದ ಸೈನಿಕರು ಹುಡುಕ್ತಾ ಇದ್ದಾರೆ. ಮತ್ತು ಭಾರತ ಎಲ್ಲ ಯುದ್ಧ ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡ್ಕೊಳ್ತಾ ಇದೆ. ಇದಿಷ್ಟು ಪಹಲ್ಗಾಮ್ ಅಟ್ಯಾಕ್ಗೆ ಭಾರತ ಏನೆಲ್ಲ ಮಾಡಿದೆ ಎಂಬುದರ ಕುರಿತು ಒಂದು ಚಿಕ್ಕ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಲ್ಲಿ ಭಾರತ ಮತ್ತೆ ಏನೇನು ಮಾಡುತ್ತೆ, ಪಾಕಿಸ್ತಾನ ಇದಕ್ಕೆ ಏನು ಉತ್ತರವನ್ನು ನೀಡುತ್ತೆ ಅನ್ನೋದನ್ನ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.